ಮಂಗಳೂರಲ್ಲಿ ಐಷಾರಾಮಿ ಹೌಸ್, ಬೆಂಗಳೂರಲ್ಲೂ ಇದೆ ಬಂಗಲೆ. ಎಷ್ಟು ಕೋಟಿಯ ಒಡತಿ ಗೊತ್ತಾ ರಾಧಿಕಾ ಕುಮಾರಸ್ವಾಮಿ. ರಾಧಿಕಾ ಕುಮಾರಸ್ವಾಮಿ ನಟಿ ಹಾಗೂ ನಿರ್ಮಾಪಕಿಯಾಗಿ ಸ್ಯಾಂಡಲ್ವುಡ್ನಲ್ಲಿ ಸಕ್ರಿಯರಾಗಿದ್ದಾರೆ. ಕೋಟಿ ಕೋಟಿ ಆಸ್ತಿ ಹೊಂದಿರುವ 38ರ ಬ್ಯೂಟಿ ರಾಧಿಕಾ ಪ್ರಾಪರ್ಟಿ ಕುರಿತು ಕಂಪ್ಲೀಟ್ ರಿಪೋರ್ಟ್ ನೋಡೋಣ. ಸ್ಯಾಂಡಲ್ವುಡ್ ಸ್ವೀಟಿ ಎಂದೇ ಕರೆಸಿಕೊಳ್ಳುವ ರಾಧಿಕಾ ಕುಮಾರಸ್ವಾಮಿ ಯಂಗ್ ನಟಿಯರಿಗೆ ಸೆಟ್ ಹೊಡೆಯುತ್ತಿದ್ದಾರೆ. ತಮ್ಮ ನಟನೆ ಹಾಗೂ ಬ್ಯೂಟಿಯಿಂದಲೇ ಅಪಾರ ಅಭಿಮಾನಿಗಳ ಮನಗೆದ್ದ ನಟಿ ರಾಧಿಕಾ ಆಸ್ತಿ ಮೇಲೆ ಎಲ್ಲರ ಕಣ್ಣು ನೆಟ್ಟಿದೆ. ಮಂಗಳೂರಿನಲ್ಲಿ ನೆಲೆಸಿರುವ ರಾಧಿಕಾ ಬೆಂಗಳೂರಲ್ಲೂ ಭಾರೀ ಆಸ್ತಿ ಹೊಂದಿದ್ದಾರೆ. ರಾಧಿಕಾ ಆಸ್ತಿ ಎಷ್ಟಿದೆ ಗೊತ್ತಾ? ಬಂಗಲೆಯಲ್ಲೇ ವಾಸ, ದುಬಾರಿ ಕಾರಿನಲ್ಲೇ ಓಡಾಡುವ ನಟಿ ರಾಧಿಕಾ ಕುಮಾರಸ್ವಾಮಿ ಐಷಾರಾಮಿ ಜೀವನವನ್ನ ನಡೆಸುತ್ತಿದ್ದಾರೆ. ಸಾಮಾನ್ಯ ಹುಡುಗಿಯಾಗಿ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟ ರಾಧಿಕಾ ಕುಮಾರಸ್ವಾಮಿ ಇದೀಗ ಕೋಟ್ಯಾಂತರ ರೂಪಾಯಿಗಳ ಒಡತಿಯಾಗಿ ಬೆಳೆದಿದ್ದಾರೆ. ಮಗಳು ಶಮಿಕಾ ಜೊತೆ ಮಂಗಳೂರಲ್ಲಿ ನೆಲೆಸಿರುವ ರಾಧಿಕಾ ಕುಮಾರಸ್ವಾಮಿ 124 ಕೋಟಿಯ ಒಡತಿಯಾಗಿದ್ದಾರೆ ಎಂದು ನ್ಯಾಷನಲ್ ಮಾಧ್ಯಮ ವರದಿ ಮಾಡಿದೆ. ಈ ಬಗ್ಗೆ ನಟಿ ರಾಧಿಕಾ ಯಾವುದೇ ಅಧಿಕೃತ ಮಾಹಿತಿಯನ್ನ ನೀಡಿಲ್ಲ. ಮಗಳು ಶಮಿಕಾ ಜೊತೆ ಮಂಗಳೂರಿನಲ್ಲಿ ನೆಲೆಸಿರುವ ರಾಧಿಕಾ ಕುಮಾರಸ್ವಾಮಿ ಅಲ್ಲೂ ಅಪಾರ ಆಸ್ತಿ ಮಾಡಿದ್ದಾರೆ. ಸಾಲೆತ್ತೂರಿನಲ್ಲಿ 1 ಎಕರೆ ತೋಟದಲ್ಲಿ ಮನೆ ಇದೆಯಂತೆ. ಈ ಜಾಗದ ಬೆಲೆ 3 ಕೋಟಿ ಇದೆ ಎನ್ನಲಾಗ್ತಿದೆ. ಜೊತೆಗೆ ಅಮ್ಟೂರಿನಲ್ಲಿ ನಂದನವನ ಹೆಸರಿನ ಮನೆ ಕೂಡ ರಾಧಿಕಾ ಹೆಸರಿನಲ್ಲಿ ಇದೆಯಂತೆ. ಈ ಮನೆ 4 ಕೋಟಿ ಬೆಲೆ ಬಾಳುತ್ತೆ ಎನ್ನಲಾಗ್ತಿದೆ. ಮಂಗಳೂರು ಅಷ್ಟೇ ಅಲ್ಲ, ಬೆಂಗಳೂರಿನಲ್ಲಿ ರಾಧಿಕಾ ಕುಮಾರಸ್ವಾಮಿ ಭಾರೀ ಆಸ್ತಿ ಹೊಂದಿದ್ದಾರೆ ಎನ್ನಲಾಗ್ತಿದೆ. ಸಂಜಯ್ ನಗರದಲ್ಲಿ ರಾಧಿಕಾ ಕುಮಾರಸ್ವಾಮಿ ಭವ್ಯ ಬಂಗಲೆಯನ್ನೇ ಹೊಂದಿದ್ದಾರೆ. ಈ ಮನೆ ಕೂಡ ಕೋಟಿ ಕೋಟಿ ಬೆಲೆ ಬಾಳುತ್ತೆ ಎನ್ನಲಾಗ್ತಿದೆ. ಜೊತೆಗೆ ಬೆಂಗಳೂರಿನಲ್ಲಿ ಕಾಂಪ್ಲೆಕ್ಸ್ ಅನ್ನು ಸಹ ಹೊಂದಿದ್ದಾರೆ ಎನ್ನಲಾಗ್ತಿದೆ. ಸ್ಯಾಂಡಲ್ವುಡ್ ನಟಿ ರಾಧಿಕಾ ಕುಮಾರಸ್ವಾಮಿ 124 ಕೋಟಿಯ ಒಡತಿಯಾಗಿದ್ದಾರೆ ಎಂದು ನ್ಯಾಷನಲ್ ಮಾಧ್ಯಮಗಳು ವರದಿ ಮಾಡಿದೆ. ಈ ಬಗ್ಗೆ ನಟಿ ರಾಧಿಕಾ ಯಾವುದೇ ಅಧಿಕೃತ ಮಾಹಿತಿ ನೀಡಿಲ್ಲ. ರಾಧಿಕಾ ಕುಮಾರಸ್ವಾಮಿ ಆಸ್ತಿ ಕುರಿತ ವಿಚಾರಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾನೆ ಇರುತ್ತೆ. 2002ರಲ್ಲಿ ತೆರೆ ಕಂಡ ನಿನಗಾಗಿ ಚಿತ್ರದ ಮೂಲಕ ಸಿನಿರಂಗ ಪ್ರವೇಶಿಸಿದ್ರು. ಆಗ ಕೇವಲ 9ನೇ ತರಗತಿ ಓದುತ್ತಿದ್ರು. ನಂತರ ತವರಿಗೆ ಬಾ ತಂಗಿ, ರಿಷಿ, ಮಂಡ್ಯ, ಆಟೋ ಶಂಕರ್, ಅಣ್ಣ ತಂಗಿ ಮುಂತಾದ ಹಿಟ್ ಚಿತ್ರಗಳಲ್ಲಿ ನಟಿಸಿ ಖ್ಯಾತಿಯನ್ನ ಗಳಿಸಿದ್ರು. ಇದೀಗ ಕನ್ನಡ ಚಿತ್ರರಂಗದ ಖ್ಯಾತ ನಟಿ ಮತ್ತು ನಿರ್ಮಾಪಕಿಯಾಗಿ ರಾಧಿಕಾ ಕುಮಾರಸ್ವಾಮಿ ಗುರುತಿಸಿಕೊಂಡಿದ್ದಾರೆ. ಸಿನಿಮಾಗಳ ಜೊತೆಗೆ ರಾಧಿಕಾ ಕುಮಾರಸ್ವಾಮಿ ಲವ್ ಲೈಫ್, ಮದುವೆ ವಿಚಾರವಾಗಿಯೂ ಭಾರೀ ಸುದ್ದಿಯಾಗಿದ್ರು. ಚಿತ್ರರಂಗ ಮತ್ತು ರಾಜಕೀಯ ಜಗತ್ತಿನಲ್ಲಿ ತಲ್ಲಣವನ್ನ ಸೃಷ್ಟಿಸಿದ್ರು. ರಾಧಿಕಾ 2002ರಲ್ಲಿ ಕನ್ನಡದ ನೀಲಮೇಘ ಶ್ಯಾಮ ಚಿತ್ರದ ಮೂಲಕ ಗಮನ ಸೆಳೆದ್ರು. ಬಳಿಕ ನಿನಗಾಗಿ ಸಿನಿಮಾ ಮೂಲಕ ರಾಧಿಕಾ ಜನಪ್ರಿಯರಾಗ್ತಾರೆ. ರಾಧಿಕಾ ಸಿನಿಮಾಗೆ ಎಂಟ್ರಿ ಕೊಟ್ಟ ವೇಳೆ 9ನೇ ತರಗತಿ ಓದುತ್ತಿದ್ದರಂತೆ. ಆಗ ಆಕೆಗೆ ಕೇವಲ 14 ವರ್ಷ ವಯಸ್ಸಾಗಿತ್ತು. ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಮತ್ತು ನಟಿ ರಾಧಿಕಾ ಕುಮಾರಸ್ವಾಮಿ ಅಭಿನಯದ ಅಣ್ಣ ತಂಗಿ ಸಿನಿಮಾ ಅಭೂತಪೂರ್ವ ಯಶಸ್ಸನ್ನ ಸಾಧಿಸಿತ್ತು. ರಾಧಿಕಾ 30ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಕೆಲಸ ಮಾಡಿದ್ದಾರೆ. 2007ರಿಂದ ಚಿತ್ರರಂಗದಿಂದ ಕೆಲಕಾಲ ಗ್ಯಾಪ್ ಪಡೆದ ಅವರು 2013ರಲ್ಲಿ ತೆರೆಕಂಡ ಸ್ವೀಟಿ ಚಿತ್ರದಿಂದ ನಟಿಯಾಗಿ ಕಮ್ ಬ್ಯಾಕ್ ಮಾಡಿದ್ರು.